ಸಚಿವಾಲಯದಲ್ಲಿ ನೀರು ವಿದ್ಯುತ್ ಉಳಿತಾಯಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗ್ತಾ ಇದೆ. ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಿಧಾನಸೌಧ, ವಿಕಾಸಸೌಧ ಸೇರಿ ಎಲ್ಲಾ ಕಚೇರಿಗಳಿಗೆ ಹೊಸ ನಿಯಮವನ್ನ ಜಾರಿಗೆ ತರುವಂತಹ ಕೆಲಸಗಳಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ನೀರಿನ ಮಿತ ಬಳಕೆಗೆ ಕಡ್ಡಾಯವನ್ನ ಹಾಕಲಾಗಿದೆ. ಅನಗತ್ಯ ವಿದ್ಯುತ್ ಮತ್ತೆ ನೀರಿನ ಪೋಲಾಗ್ತಾ ಇದೆ, ಅದನ್ನ ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಕಚೇರಿ ಮುಗಿದ ಬಳಿಕ ಲೈಟ್, ಫ್ಯಾನ್, ಎಸಿ ಎಲ್ಲವನ್ನು ಕೂಡ ಆಫ್ ಮಾಡಬೇಕು, ಕಡ್ಡಾಯ ಅಂತ ಹೇಳ್ತಾ ಇದೆ ಸರ್ಕಾರ. ಕಂಪ್ಯೂಟರ್ ಹಾಗೂ ವಿದ್ಯುತ್ ಉಪಕರಣಗಳ ಸ್ವಿಚ್ ಆಫ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಂಜೆ 6 ಗಂಟೆಯ ಬಳಿಕ ವಿದ್ಯುತ್ ಬಳಕೆಯ ಮೇಲೆ ನಿಗಾ ಇಡಲಾಗಿದೆ. ಭದ್ರತಾ ಸಿಬ್ಬಂದಿಗೆ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನ ಕೂಡ ಇಲ್ಲಿ ವಹಿಸುವಂತಹ ಕೆಲಸಗಳು ಕೂಡ ಆಗಿದೆ. ನೋಡಿ, ಕಚೇರಿಗೆ ಬೀಗ ಹಾಕುವ ಮುನ್ನ ಎಲ್ಲಾ ಲೈಟ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು. ನೀವೇನ್ ಸಿಸ್ಟಮ್ಸ್ಗಳನ್ನ ಬಳಕೆ ಮಾಡ್ತಿರ್ತೀರಿ ಆ ಎಲ್ಲಾ ಸಿಸ್ಟಮ್ಗಳನ್ನ ಆಫ್ ಮಾಡಿ ಹೋಗ್ಬೇಕು. ಮತ್ತೆ ಫ್ಯಾನ್ಗಳನ್ನ ಆಫ್ ಮಾಡಬೇಕು, ಎಸಿಗಳನ್ನ ಆಫ್ ಮಾಡಬೇಕು. ಮತ್ತೆ ಕುಡಿಯುವ ನೀರು ಏನಿದೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪಯೋಗವನ್ನ ಮಾಡಿ, ಅನಗತ್ಯವಾಗಿ ಪೋಲ್ ಮಾಡುವಂತಹ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಇದೀಗ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸ್ತಾ ಇದೆ. ಎಸಿ ತಾಪಮಾನ 24ರಿಂದ 26 ಡಿಗ್ರಿಯಲ್ಲೇ ಇರಬೇಕು ಅಂತ ಹೇಳಿ ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಷ್ಟೇ ಡಿಗ್ರಿಯಲ್ಲಿ ಇರಬೇಕು ಅಂತ ಹೇಳಿ ಕಡ್ಡಾಯ ಮಾಡಲಾಗಿದೆ. ನೈಸರ್ಗಿಕ ಬೆಳಕಿನ ಬಳಕೆಗೆ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ನೋಡಿ, ಬೆಳಗ್ಗೆಯಿಂದಲೂ ಕೂಡ ಆರಾಮಾಗಿ ನಮಗೆ ಒಳ್ಳೆ ಬೆಳಕಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ, ಅದಕ್ಕೆ ನೀವು ಆದ್ಯತೆಯನ್ನ ಕೊಡಿ ಅಂತ ಕೂಡ ಸರ್ಕಾರ ಈಗ ಹೇಳ್ತಾ ಇದೆ. ಸೊ ನೀವು ಲೈಟನ್ನು ಉರಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ, ಅಗತ್ಯವಿದ್ದಾಗ ಮಾತ್ರ ಈ ಲೈಟಿಂಗ್ಸ್ಗಳನ್ನ ಬಳಕೆ ಮಾಡ್ಕೊಳ್ಳಿ, ಫ್ಯಾನ್ಗಳನ್ನ ಬಳಕೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವಾಲಯದಲ್ಲಿ LED ದೀಪವನ್ನ ಅಳವಡಿಕೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಕೂಡ ಇಲ್ಲಿ ರವಾನೆ ಮಾಡಲಾಗಿದೆ. ಮತ್ತೆ ಕಾರಿಡಾರ್, ಸಭಾಂಗಣಗಳಲ್ಲಿ ಮೋಷನ್ ಸೆನ್ಸರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಆದ್ಯತೆಯನ್ನ ಕೂಡ ನೀಡಲಾಗ್ತಾ ಇದೆ. ನೀರಿನ ಟ್ಯಾಪ್ಗಳನ್ನ ಕಡ್ಡಾಯವಾಗಿ ಬಂದ್ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ ಕೇಸ್ ಏನಾದ್ರೂ ನೋಡಿ, ಇವಾಗ ಸದ್ಯಕ್ಕೆ ರಾಜ್ಯದಲ್ಲಿ ಮಳೆಯ ಅಭಾವ, ಮಳೆಯ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಿನಿಂದಲೇ ಸರ್ಕಾರ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಟ್ಯಾಪ್ಗಳಲ್ಲಿ ಗಮನಿಸಿದ್ರೆ ನಾವು ನೋಡಬಹುದು, ನೀರನ್ನ ಹಿಡಿದ ನಂತರ ಸರಿಯಾಗಿ ಟ್ಯಾಪ್ಗಳನ್ನ ಆಫೇ ಮಾಡೋದಿಲ್ಲ, ಅದು ನೀರು ಪೋಲ್ ಆಗ್ತಾನೇ ಇರುತ್ತೆ ಅಥವಾ ಅದು ತೊಟಕ್ತಾನೇ ಇರುತ್ತೆ, ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳೋದಿಲ್ಲ. ಸೊ ಅದೆಲ್ಲದಕ್ಕೂ ಕೂಡ ಇದೀಗ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾದಂತೆ ಕಾಣ ಸಿಗ್ತಾ ಇದೆ. ವಿದ್ಯುತ್ತನ್ನ ಉಳಿಸಬೇಕು ಮತ್ತೆ ನೀರನ್ನ ಉಳಿಸೋದಕ್ಕೆ ಇದೀಗ ಸಚಿವಾಲಯದಲ್ಲಿ ಬಿಗಿ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಬರ ಮುಂದಿನ ದಿನಗಳಲ್ಲಿ ನಮ್ಮನ್ನ ಆವರಿಸಬಹುದು ಅನ್ನುವಂತಹ ಮುನ್ಸೂಚನೆಯನ್ನ ಅರಿತಿರುವಂತಹ ಸರ್ಕಾರ ಈ ರೀತಿಯಾದಂತಹ ಒಂದು ಹೊಸ ಒಂದು ಮುನ್ನುಡಿಯನ್ನ ಬರೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕೇವಲ ನೀರಿನ ಆವಿ ಒಂದು ವಿಚಾರ ಏನಿದೆಯಲ್ಲ, ಹೊರಗಡೆ ಹರಿದು ಹೋಗುವಂತಹ ವಿಚಾರ ಏನಿದೆಯಲ್ಲ, ಅದಕ್ಕೆ ಮಾತ್ರ ಕಡಿವಾಣ ಹಾಕ್ತಾ ಇಲ್ಲ. ಕಚೇರಿಗಳಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ, ಒಳ್ಳೆ ಗಾಳಿ ಬೆಳಕು ಎಲ್ಲವೂ ಕೂಡ ಇರುತ್ತೆ, ಆದರೂ ಕೂಡ ಸುಮ್ಮನೆ ಲೈಟಿಂಗ್ಸ್ಗಳನ್ನು ಉರಿಸುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಥವಾ ಈ ನೀರು ಪೋಲ್ ಮಾಡುವಂತಹ ಕೆಲಸಗಳು, ಫ್ಯಾನ್ ಆನ್ ಮಾಡ್ಕೊಳ್ಳೋದು, ಸಿಸ್ಟಮ್ಗಳನ್ನು ಕೆಲಸ ಮುಗಿದ ನಂತರ ಆಫ್ ಮಾಡೋದೇ ಇಲ್ಲ ಎಷ್ಟೋ ಜನ, ಹಾಗೆ ಬಿಟ್ಟು ಹೋಗ್ತಾರೆ. ನಾಳೆ ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು, ಅರ್ಜೆಂಟ್ ಇರುತ್ತೆ ಕೆಲವರಿಗೆ, ನಾಳೆ ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು. ಈ ರೀತಿಯಾದಂತಹ ಉಡಾಫೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಕೂಡ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಇನ್ ಕೇಸ್ ಇದ್ಯಾವುದು ಫಾಲೋ ಮಾಡಲಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಅಲ್ವಾ. ಸೊ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕು, ಬರೀ ಸರ್ಕಾರ ಅಲ್ಲ, ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಮನೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಒಳಿತು, ಅಥವಾ ಈ ಕಚೇರಿಗಳಲ್ಲೂ ಕೂಡ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಒಳಿತು ಅನ್ನುವಂತಹ ಸಂದೇಶವನ್ನ ಸರ್ಕಾರ ಫಸ್ಟ್ ನಾವು ಫಾಲೋ ಮಾಡೋಣ, ಆಮೇಲೆ ಜನಸಾಮಾನ್ಯರಿಗೆ ಹೇಳೋಣ ಅಂತ ಹೇಳಿ ಸರ್ಕಾರವೇ ಇದೀಗ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ.